ನಾನು ಜಿಲ್ಲಾ ಭವನಕ್ಕೆ ಬರ್ತಾ ಇದ್ದಂಗೆ ಫಸ್ಟ್ ನಿಮ್ಮ DC ಅವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ನೀವೆಲ್ಲರೂ ಭಾಗ್ಯವಂತರು. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಕೆಲಸ ಮಾಡುವವರು ತನ್ನ ಜನನ ಪ್ರೀತಿ ಮಾಡುವುದು, ತನ್ನ ಮಕ್ಕಳನ್ನ ಮಕ್ಕಳಾಗೆ ಪ್ರೀತಿ ಮಾಡುವುದು, ಅವರಿಗೋಸ್ಕರ ಕೆಲಸವನ್ನ ಮಾಡುವುದು, ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವುದು, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಜಿಲ್ಲಾಡಳಿತ ಅಧಿಕಾರಿ ಸುರೇಶ್ ಅವರು. ಎಷ್ಟು ಜನ ನೀವು ಮೀಟ್ ಆಗಿದ್ದೀರಾ ಇಲ್ಲಿವರೆಗೂ? ಒಂದ್ಸಲ ಮೀಟ್ ಆಗಕ್ಕೆ ಪ್ರಯತ್ನ ಮಾಡಿದ್ದೀರಾ? ಇಲ್ಲ ಅಲ್ವಾ? ಇವೆಲ್ಲರೂ ಸಹ ಜಿಲ್ಲಾಧಿಕಾರಿ ಅಂತಂದ್ರೆ ಭಯ ಬೀಳುವ ಅವಶ್ಯಕತೆ ಇಲ್ಲ. ಅವರೆಲ್ಲರೂ ನಿಮ್ಮ ಸಲುವಾಗಿ ಆ ಹುದ್ದೆಯಲ್ಲಿ ಕೂತಿರ್ತಾರೆ. ನಿಮಗೆಲ್ಲ ಅವರು ತಂದೆ ತರ, ಫಾದರ್ಲಿ ಫಿಗರ್. ಯಾವುದೇ ಸಮಸ್ಯೆ ಇದ್ರು ಎಂಟರ್ ಆಗಿ, ಜಿಲ್ಲಾಡಳಿತ ಭವನಕ್ಕೆ ಎಂಟರ್ ಆಗಿ ಸಮಸ್ಯೆಗಳನ್ನ ಹೇಳಿ. ಸಂವಾದ ಅರಿವಿನ ಕಾರ್ಯಕ್ರಮ ಅಂತಂದ್ರೆ ಇವತ್ತು ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಡಕ್ ಬಂದಿದ್ದೀನಿ ನಾನು. ನೀವು ಯಾರಿಗೂ ಅದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂಜೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ತಪ್ಪು ಮಾಡಿದ್ರೆ ಮಾತ್ರ ನೀವು ರೆಸಿಪ್ರೋಕೇಟ್ ಮಾಡ್ಬೇಕು ನನ್ನ ಜೊತೆ. ಏನು? ತಪ್ಪು ಮಾಡಿದ್ರೆ ಮಾತ್ರ, ತಪ್ಪು ಮಾಡಲಿಲ್ಲ ಅಂದ್ರೆ ಇದು ನಮ್ಮ ಮಕ್ಕಳು ಅಂದ್ರೆ. 2 ವರ್ಷಗಳ ನಂತರ ನಾನು ಕೊಪ್ಪಳ ಜಿಲ್ಲೆಗೆ ಬಂದಿರೋದು. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನು ಮುಗಿಸ್ಬಿಟ್ಟಿದ್ದೀನಿ. ಕೊಪ್ಪಳ ಜಿಲ್ಲೆಯವರು ಕರೆದಿರೋದು ಕಡಿಮೆನೇ ನನ್ನ ಯಾವ್ದಾದ್ರು ಪ್ರೋಗ್ರಾಮಿಗೆ. ಇನ್ಮೇಲೆ ಕರೀತಾರೆ ಅನ್ಕೊಂಡಿದ್ದೀನಿ. ನಾನು ಬಂದ ತಕ್ಷಣ ಹೇಳಿದ್ರು, ಸರ್ ಇದು ಬಹಳ ಚಿಕ್ಕದಾಯ್ತು. ನಾನು ದಾವಣಗೆರೆಗೆ ಹೋದಾಗ ನಮ್ಮ DC ಅವರು ಅಲ್ಲಿ CO ಆಗಿದ್ರು. ಅವ್ರು ಸ್ಪಂದನೆ ಮಾಡಿರೋ ರೀತಿ ಬಹಳ ಕೆಲವರು ಮಾತ್ರ ಆ ತರ ಇರ್ತಾರೆ. ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷ ಏನ್ ಗೊತ್ತಾ, ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೇಕು ನನಗೆ ಅಷ್ಟೇ. ನಮಗ್ ಮಾಡೋದೇ ಗ್ರೇಟ್, ಮಾಡೋದೇ ಸರ್ಕಾರದಲ್ಲಿ ಇರಬೇಕು ಅಂತ ನಾವು ಆಶಿಸೋದು. ಹಾಗಾಗಿ ಆತರ ಒಬ್ಬ ಜಿಲ್ಲಾಧಿಕಾರಿ ಎಲ್ಲ ಸಿಕ್ಕಿರೋದು ಸುರೇಶ್ ಅವರು. ಚಪ್ಪಾಳೆ ಹೊಡಿಬೋದು. ಮುಂದೆ ನಿಮ್ಗೇನೋ ಸಮಸ್ಯೆ ಆದ್ರೆ ಯಾರು ಎಲ್ಲ ಹೋಗ್ತೀರಾ? ಇನ್ನೊಬ್ರನ್ನ ಪರಿಚಯ. ಯಾರು 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 ನೀವು ಅಲ್ಲ, ಅವ್ರಿಗಿಂತ ಮುಂಚೆ ಯಾರು ಯಾರು ಹಿಂದೆಗಡೆ ಹೇಳ್ತಾ ಇಲ್ಲ. ಯಾರು? SP ಅಂದ್ರೆ ಏನು? ಇರಮ್ಮ ಹಳೆಯ ಒಂದು ಕೇಳಿ ಹೇಳಲ್ಲ. ಏ ಮಗ ನೀನೇ ಹೇಳಲ್ಲ, ನಿಂತ್ಕೊಳ್ಳೋ. ಒಬ್ಬರು ನಿಂತ್ಕೊಂಡ್ರು ಭಯ ತಪ್ಪಿದ್ರು ಪರವಾಗಿಲ್ಲ, ನಿಂತ್ತಾರೆ. ನಂಗೆ ಏನು ಗೊತ್ತಿಲ್ಲ, ಬೆಟ್ಟಿ ತಗೊಂಡ್ರು. ಬಟ್ ಅಲ್ಲಿ ಎಲ್ಲರ ಭಯ ಬಿದ್ರೆ ಏನು ಸಾಧಿಸಕ್ಕೆ ನೋಡಿ ಮಾತು ಅಕ್ಕಪಕ್ಕ ಮಾತಾಡಬಾರ್ದು. ಸೈಲೆನ್ಸ್, ನಿಶಬ್ದ. ಒಬ್ಬರೇ ದೊಡ್ಡ ಹೋಗಿ, ಒಬ್ಬರೇ ದೊಡ್ಡ ಹುಡುಗರು. ಅವನಿಗೆ ಚಪ್ಪಾಳೆ. ಪೊಲೀಸ್ SP ಅಂದ್ರೆ ಕನ್ನಡದಲ್ಲಿ ಏನಂತೀವಮ್ಮ? ಪೊಲೀಸ್ ವರಿಷ್ಠಾಧಿಕಾರಿ. ಹೆಸರೇನು? ಎಷ್ಟು ಜನ ಹೆಸರು ಗೊತ್ತು? ಕೈ ಎತ್ತಿ ನೋಡೋಣ. ಎಷ್ಟು ಜನ ಗೊತ್ತು? ಗೊತ್ತಿರೋ ಒಬ್ರು ಕೈ ಎತ್ತಿಟ್ಕೊಂಡು ಹೆಸರು ಗೊತ್ತೇನಾ? ಗೊತ್ತಿಲ್ಲ. ಆಯ್ತು, ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಗೊತ್ತಿರಲಿಲ್ಲ, ಓಕೆ, ಗೊತ್ತು ಮಾಡ್ಕೋಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ. ಇವತ್ತು ನಾಗಲಕ್ಷ್ಮಿ ಬಂದಿರೋದು ಭಾಷಣ ಮಾಡಿ ಹೋಗ್ಲಿಕ್ಕಲ್ಲ,
ನನ್ನ ಮಕ್ಕಳಿಗೆ ಹೇಳಲಿಕ್ಕೆ ನೀವಿಷ್ಟು ಜನ ಇರೋದು 600-700 ಜನ ಇಲ್ಲ, ಇಡೀ ಕೊಪ್ಪಳಕ್ಕೆ ಮೆಸೇಜ್ ಹೋಗ್ಬೇಕಿತ್ತು. ನಾಗಲಕ್ಷ್ಮಿ ಬಂದಿದ್ದು ಏನಕ್ಕೆ? ನನ್ನ ಕೊಪ್ಪಳದ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮಹಿಳೆಯರು ಪ್ರತಿಯೊಬ್ಬರು ಜಾಗೃತರಾಗಬೇಕು. ಎಲ್ಲರಿಗೆ ಕೆಲವು ಜನ ಎಲ್ಲ ಟ್ರೋಲ್ ಮಾಡ್ತಾರೆ ನನ್ನನ್ನ. ಸರ್, ಕೆಲವರೆಲ್ಲ ಟ್ರೋಲ್ ಮಾಡ್ತಾರೆ, ಮಹಿಳಾ ಆಯೋಗ ರೀಲ್ ಆಯೋಗ ಅಂತ. ನಾನು ರೀಲ್ ಆಯೋಗ ಅಲ್ಲ, ನಾವು ರಿಯಲ್ ಆಯೋಗ. ನಾವು ಏನ್ ಮಾಡ್ತೀವಿ? ಆಯೋಗದ ಪ್ರಮುಖವಾದಂತ ಕೆಲಸ ಏನ್ ಗೊತ್ತಾ? ಅರಿವು ಮೂಡಿಸೋದೇ ಆಯೋಗದ ಬಹಳ ದೊಡ್ಡ ಕೆಲಸ. ನನ್ನ ಜನರು ತಿಳ್ಕೋಬೇಕು, ವಿಚಾರವಂತರಾಗಬೇಕು. ನೋಡಿ, ಇಷ್ಟು ಜನ ಬಂದಿದ್ದೀರಾ, ಎಲ್ಲಾ ಕಾಲೇಜ್ ಓದ್ತಾ ಇರೋ ಮಕ್ಕಳು. ನಿಮ್ ಜಿಲ್ಲೆ SP ಹೆಸರು ಗೊತ್ತಿಲ್ಲ ಅಂತಂದ್ರೆ ಇದ್ರ ಅರ್ಥ ಏನು? ಇದ್ರಲ್ಲಿ ಎಷ್ಟು ಜನ ಅಂಬೇಡ್ಕರ್ನ ಫಾಲೋ ಮಾಡ್ತೀರಾ? ಅಂಬೇಡ್ಕರ್ ಅಂದ್ರೆ ಇಷ್ಟ, ಕೈ ಎತ್ತಿ ನೋಡೋಣ. ಅಂಬೇಡ್ಕರ್ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ? ಇಷ್ಟೇ ಜನನಾ? ಆಯ್ತು, ಕೈ ಕಟ್ಟರೆ ಗಲಾಟೆ ಮಾಡಬೇಡಿ, ಕೂತ್ಕೊಳ್ಳಿ ಎಲ್ಲರೂ. ಅಂಬೇಡ್ಕರ್ ಸಂವಿಧಾನ ಕೊಡದೆ ಹೋಗಿದ್ರೆ ನೀವು ಎಷ್ಟು ಜನ ನನ್ನನ್ನು ಇಷ್ಟಪಡ್ತೀರಾ? ಹೋಗಿ ಕೈ ಎತ್ತರವ. ಇಷ್ಟಪಡ್ತೀರಲ್ವಾ? ಅಂಬೇಡ್ಕರ್ ಸಂವಿಧಾನ ಕೊಡದೆ ಹೋಗಿದ್ರೆ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷ ಆಗ್ತಾ ಇರ್ಲಿಲ್ಲವ. ಬರೀ ಗಂಡ್ಮಕ್ಳೇ ಇರೋರು, ಹೆಣ್ಣು ಮಕ್ಕಳಿಗೆ ಯಾವುದು ಸಮಾನತೆ ಇರ್ತಿರ್ಲಿಲ್ಲ. ಧ್ವನಿ ಸಹ ಮಾತಾಡಕ್ ಆಗ್ತಾ ಇರಲಿಲ್ಲ. ಸಮಾನತೆ, ವ್ಯಕ್ತಿ ಗೌರವ, ಸಂವಿಧಾನದಲ್ಲಿ ಎಲ್ರಿಗೂ ಸಮಾನವಾದ ಹಕ್ಕಿದೆ. ನಂದು ಸಹ ಮಹಿಳಾ ಆಯೋಗದ ಅಧ್ಯಕ್ಷ ಅಂದ್ರೆ ಮಹಿಳಾ ಆಯೋಗನೂ ಸಹ ಸಂವಿಧಾನಾತ್ಮಕ ಒಂದು ಹುದ್ದೆ. ನಾವೆಲ್ಲ ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ವಿ, ಏನಂದ್ರೆ ನೀವು ಪಕ್ಕದಲ್ಲಿ ಮಾತಾಡೋದಿಲ್ಲಪ್ಪ, ಮಾತಾಡಿದ್ರೆ ನಾನು ಮೈಕ್ ಇಟ್ಟು ಹೊರಟೋಗ್ಬಿಡ್ತೀನಿ, ನಿಶಬ್ದವಾಗಿ ಕೇಳಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಏನು? ಎಲ್ಲಿವರೆಗೂ ನನ್ನ ಜನ ವಿಚಾರವಂತರಾಗುವುದಿಲ್ಲ, ಎಲ್ಲಿವರೆಗೂ ನನ್ನ ಜನ ನನಗೆ ಏನಿದೆ ಅಂತ ತಿಳ್ಕೊಳ್ಳೋದಿಲ್ಲ, ನಮ್ಮ ಹಕ್ಕುಗಳೇನು ಅಂತ ತಿಳ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಬದಲಾವಣೆ ಸಾಧ್ಯ ಇಲ್ಲ. ಸೊ ನೀವೆಲ್ಲ ಏನ್ ಉತ್ತರ ಕೊಡ್ತಾ ಇದ್ದೀರಾ? ನನಗೆ ಏನ್ ಕೊಡ್ತಾ ಇದ್ದೀರಾ? ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಅರಿವು ಬದುಕು, ಅಜ್ಞಾನ ಸಾವು. ಏನು ಗೊತ್ತಿಲ್ಲ ಅಂದ್ರೆ ಈ ಬೆಂಚ್ಗೆ, ಈ ಟೇಬಲ್ಗೆ, ಈ ಚೇರ್ಗೆ, ಈ ಗೋಡೆಗೆ ಏನಾದ್ರು ಗೊತ್ತಾ? ಇದು ಜೀವ ಇಲ್ಲ. ಹಂಗೆ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಏನರ್ಥ? ಏನರ್ಥ? ನಮ್ಮ ಗಂಡ್ಮಕ್ಳು ಹೇಳ್ಬೇಕಲ್ಲಿಂದ ಏನರ್ಥ? ಇವೆಲ್ಲ ಜೀವ ಇಲ್ದಿರೋರ ಅಥವಾ ಜೀವ ಇರೋರ? ಇನ್ನು ಮುಂದೆ ಕೊಪ್ಪಳದ ಮಕ್ಕಳು ಪ್ರತಿಯೊಂದು ತಿಳ್ಕೊಂಡಿರ್ಬೇಕು. ಪ್ರಮಾಣ ಮಾಡ್ತೀರಾ? ತಿಳ್ಕೊಳ್ತೀರಾ? ಮುಂದೆ ಬಾ ಅಮ್ಮ, ನೀವು ಮುಂದೆ ಬಂದು ಕೂತ್ಕೊಳ್ಳಿ. ಬಾ ಮಗಳೇ, ಎಲ್ಲ ಕೂತ್ಕೊಳ್ಳಿ. ಕೆಳಗೆ ಕೂತ್ಕೊಳ್ಳೋದ್ರಿಂದ ಏನು ಅವಮಾನ ಇಲ್ಲ. ಕೆಳಗೆ ಕೂತ್ಕೊಂಡವ್ರೆ ಮೇಲೆ ಅವಕಾಶ ಇರೋದು. ಎಷ್ಟು ಜನ ಮೊಬೈಲ್ ಅಲ್ಲಿ ಗೂಗಲ್ ಮಾಡಿದ್ರಿ? ಎಷ್ಟು ಜನ ನಮ್ಮ ಮಕ್ಕಳು ಸ್ಮಾರ್ಟ್ ಕೊಪ್ಪಳದ ಮಕ್ಕಳು? ಏನ್ ಹೆಸರು? ರಾಮ ಅಂದ್ರೆ ಸಾಕು. ರಾಮ ಎಲ್ರಿಗೂ ನೆನಪಿದೆಯಲ್ಲ? ಯಾವುದೇ ಹೆಣ್ಣು ಮಕ್ಕಳಿಗೆ, ಯಾವುದೇ ಗಂಡಸ ಮಗುಗೆ ಏನೇ ತೊಂದರೆ ಆದ್ರೂ ನಿಮ್ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಸೀದಾ ಎಲ್ಲಿಗೆ ಹೋಗ್ಬೇಕು? ನೀವು ಎಲ್ಲಿಗೆ ಹೋಗ್ಬೇಕು? SP ಆಫೀಸ್ಗೆ. ಎಲ್ಲಿದೆ SP ಆಫೀಸು? ಎಲ್ಲಿದೆ? ಎಲ್ಲಿ? ಕರೆಕ್ಟ್ ಅಪ್ಪ, ಇಷ್ಟು
ಏನು ವರ್ಣಿ ಸ್ನೇಹಿ. ಸಿಇಒ ಏನ್ ಕೆಲಸ ಮಾಡ್ತಾರೆ ಗೊತ್ತಾ ನಿಮ್ಗೆ? ಹಳ್ಳಿಗಳಿಂದ ಯಾರು ಬಂದಿದ್ದೀರಾ, ಗ್ರಾಮಗಳಿಂದ ಯಾರು ಬಂದಿದ್ದೀರಾ? ಕೈ ಎತ್ತಿ. ಅಬ್ಬಾ, ಎಲ್ಲ ಹಳ್ಳಿ ಮಕ್ಕಳೇ, ಎಲ್ಲ ಗ್ರಾಮೀಣ ವರ್ಗದ ಮಕ್ಕಳೇ. ನಿಮ್ಮ ಊರಿಗೆ ಬಸ್ಸು, ಕುಡಿಯೋ ನೀರು, ರಸ್ತೆ, ಶೌಚಾಲಯಗಳು, ಅಲ್ಲಿರುವಂತ ಎಲ್ಲ ಹಳ್ಳಿ ಭಾಗಕ್ಕೆ ಬರುವಂತ ಪ್ರತಿಯೊಂದು ಬೆಳವಣಿಗೆಗೆ ಸರ್ಕಾರದಿಂದ ಪೂರಕವಾಗಿ ನಿಮಗೋಸ್ಕರ ಕೆಲಸ ಮಾಡೋರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಸಿಇಒ. ಗೊತ್ತಾಯ್ತೇನಮ್ಮ? ಎಲ್ಲಿದೆ ಅವರ ಆಫೀಸು? ಎಲ್ಲಿದೆ? ಇಲ್ಲೇ ಜಿಲ್ಲಾಡಳಿತ ಭವನದಲ್ಲೇ ಇದೆ ಸರ್. ಇಲ್ಲೇ ನೋಡ್ರಿ, ನಿಮ್ಮೂರಲ್ಲಿ ಒಂದು ಹೆಣ್ಮಕ್ಳು ಹೇಳ್ಬಿಟ್ಟು ನಿಮ್ಮೂರಲ್ಲಿ ಏನ್ ಸಮಸ್ಯೆ ಇದೆ ಹೇಳಿ? ಮೈಕ್ ಕೊಡಿ ಹೆಣ್ಮಕ್ಳಿಗೆ. ಯಾರು ಫಸ್ಟ್ ಹೆಣ್ಮಕ್ಳು ನಿಂತ್ಕೊಂಡಿದ್ದೀರಾ? ಮೈಕ್ ಕೊಡಿ. ಇದು ನಿಜವಾದಂತ ಹೋರಾಟದ ಮನೋಭಾವ. ಈ ತರ ಎಲ್ಲರೂ ಆಗ್ಬಿಟ್ರೆ ಬಿಡ್ರಿ, ಕೊಪ್ಪಳನ ಯಾರು ಹಿಂದೆ ಕರೆಯಲು ಸಾಧ್ಯ ಇಲ್ಲ. ಕೊಡಿ ಮೈಕ್ ಇಲ್ಲ, ಇನ್ನೊಂದು ಮೈಕ್ ಬರ್ಲಿಕ್ಕೆ ಕೊಡ್ತೀನಿ, ಹಿಂಗೆ ಕೊಡ್ತೀನಿ, ರೆಡಿ ಮಾಡ್ಮೇಲೆ ಕೊಡಿ. ಎಲ್ಲ ಮಕ್ಕಳು ಪ್ರಶ್ನೆ ಮಾಡೋದನ್ನ ಕಲಿಬೇಕು. ಏನ್ ಕಲಿಬೇಕು? ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೋಬೇಕು. ಏನು ತಿಳ್ಕೋಬೇಕು? ನಿಮ್ಮ ಮೇಲೆ ಯಾವುದೇ ತರ ದೌರ್ಜನ್ಯ ಆದ್ರೆ ಹೋರಾಟ ಮಾಡಬೇಕು, ದೂರು ಕೊಡ್ಬೇಕು. ಹೌದಾ ಇಲ್ವಾ? ಮಾಡ್ತೀರಾ? ಇನ್ಮೇಲೆ ಮಾಡ್ತೀರಾ? ಓಕೆ, ಮೈಕ್ ರೆಡಿ ಆಗಿದೆ. ಯಾವ ಊರಮ್ಮ ನಿಮ್ದು? ಮಾತಾಡು ಸೌಂಡ್ ಕೊಡಿ. ಹೇಳು ಮೈಕ್ ಹತ್ರ ಇಟ್ಟು ಸೌಂಡ್ ಕೊಡ್ಬೇಕು. ಆಮೇಲೆ ಸರ್ ನೋಡಿ, ಇದೆಯಾ? ಒಂದು ನಿಮಿಷ ಮೈಕ್ ರೆಡಿ ಮಾಡಿ. ಕೂತ್ಕೊಳ್ಳಿ. ಮೈಕ್ ಕರೆಕ್ಟ್ ಆಗಿ ರೆಡಿ ಮಾಡಿ. ರೆಡಿ ಇದೆ ಮೈಕ್ ರೆಡಿ ಇದೆ. ಅದೊಂದು ಸೌಂಡ್ ಇಲ್ಲ. ಸೆಲ್ ಹಾಕಿ ಆಯ್ತು. ಕಡೆ ನಾವು ಸಂವಾದಕ್ಕೆ ಬರೋಷ್ಟು ಸೆಲ್ ಹಾಕಿ. ಈಗ ನಿಮ್ಗೆಲ್ಲರಿಗೂ ಒಂದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಎಷ್ಟು ಜನ ಗೊತ್ತು? ಕೈ ಎಷ್ಟು ಜನ ಗೊತ್ತಿಲ್ಲ? ಎಷ್ಟು ಜನ ಗೊತ್ತಿಲ್ಲ? ಕೈ ಎತ್ತಿ. ನಿಜ ಹೇಳ್ಬೇಕು, ನಾನು ಅಮ್ಮ ಇದ್ದಂಗೆ. ಅಮ್ಮನ ಮುಂದೆ ಯಾರು ಸುಳ್ಳು ಹೇಳಂಗಿಲ್ಲ. ಎಷ್ಟು ಜನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ನೋಡಿ. ಇಲ್ಲೇ ಬೇರೆ ಆಫೀಸ್ ಇದೆ. ಎಲ್ಲಿದೆ ಆಫೀಸ್? ಈಗ ಎಲ್ಲಿವರೆಗೂ ತಿಳ್ಕೊಳ್ಳಲ್ಲ ನೋಡ್ರಿ, ಅಲ್ಲಿವರೆಗೂ ಬದಲಾವಣೆ ಸಾಧ್ಯ ಇಲ್ಲ. ಇಂಥ ನಾಗಲಕ್ಷ್ಮಿ ಎಷ್ಟು ಜನ ಬಂದೋದ್ರು ಏನು? ಇಂಥ ನಾಗಲಕ್ಷ್ಮಿ ಎಷ್ಟು ಜನ ಬಂದ್ರು ಬದಲಾವಣೆ ಸಾಧ್ಯ ಇಲ್ಲ. ಬದಲಾವಣೆ ಆಗ್ತೀರಾ? ಅಥವಾ ಹೀಗೇನೆ ಅವತ್ತಿಂದ ಹೇಗೆ ಬಂದಿದ್ದೀವಿ ಹಾಗೆ ಹೋಗ್ಬಿಡ್ತೀರಾ? ನಿಮ್ಮ ಮನೆಯಲ್ಲಿ ಇಷ್ಟು ಜನ ಮನೆಯಲ್ಲಿ ಯಾರಾದ್ರೂ ನಿಮಿಷ ಮುಂದೆ ಬಂದು ಎಲ್ಲ ಕುತ್ಕೊಳ್ಳಿ, ಜಾಗ ಬಿಡಿ, ಅಲ್ಲಿ ಮಾತಾಡ್ತಾ ನಿಂತ್ಕೊಳ್ಳಿ. ತಂಗಿ ಎಲ್ಲ ಮುಂದೆ ಬಂದು ಕುತ್ಕೊಳ್ಳಿ ಪ್ಲೀಸ್. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಿಡುವೆ ಇತ್ತು, ಗಂಡ ಇರುವಂತ ತಾಯಿ, ಮಕ್ಕಳು 18 ವರ್ಷದ ಕೆಳಗೆ ಇರುವಂತ ಯಾವ್ದಾದ್ರು ತಾಯಿ ನಿಮ್ಮ ಮನೆಯಲ್ಲಿ ಇದ್ದಾರಾ? ಕೈ ಎತ್ತಿ. ಎತ್ತಿ, ನೋ ಪ್ರಾಬ್ಲಮ್. ಅವ್ರಿಗೆ ಒಂದು ಯೋಚನೆ ಇದೆ. ಯಾರಿದ್ದಾರೆ? ಬಂದ್ರು ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ, ಪಟ್ಟಣ ಬನ್ನಿ ಬೇಗ.
ಮಾತಾಡಬೇಡಿ. ಹಲೋ, ನೀವು ನಿಶಬ್ದವಾಗಿರ್ಬೇಕು, ಪಕ್ಕ ಪಕ್ಕ ಮಾತಾಡಬೇಡಿ. ಯಾರ ಮನೆಯಲ್ಲಿ ಗಂಡ ಇರುವಂತ ತಾಯಿ ಇದ್ದಾರೆ, ಅವ್ರ ಮಕ್ಕಳು 18 ವರ್ಷದ ಕೆಳಗಡೆ ಇದ್ದಾರೆ, ಬಡತನದಲ್ಲಿದ್ದಾರೆ, ಕೈಯಲ್ಲಿ ಮೈ ಕೊಡ್ಬೇಡಪ್ಪ, ಕೊಡಿ ಕರೆಕ್ಟು. ಮಾರುತಿ ಕೊಡ್ರಪ್ಪ. ಮೇಡಮ್ ಎಲ್ಲಿದ್ದಾರೆ ನೋಡ್ರಿ ಮೇಡಮ್ ರೀ. ಹೊರಗಡೆ ಹೋಗಿ ಯಾಕೆ ಅಂತ ಆಗ್ಬೋದು. Okay. Silence. Silence. ಈಗ ನಿಮ್ಮಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಅವಳಿಗಿರೋ ಸಮಸ್ಯೆಯನ್ನ ಇಲ್ಲಿ ಹೇಳ್ತಾಳೆ, ಇದೆಲ್ಲ ಕೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಚಿತಾ. ನಮ್ಮ ಊರು ಇಲ್ಲೇ ಬಸಾಪುರ, ಕೊಪ್ಪಳಿಂದ 8 ಕಿಲೋಮೀಟರ್ ಇದೆ ನಮ್ಮೂರು. ನಮ್ಮೂರಲ್ಲಿ ಬಹಳ ಸಮಸ್ಯೆಗಳು ಏನಪ್ಪಾ ಅಂದ್ರೆ ಬಸ್ಸಿನ ಕೊರತೆ ಇದೆ ನಮ್ಮೂರಿಗೆ. ಅದೇ ರೀತಿಯಾಗಿ ಕುಡಿಯುವ ನೀರಿದ್ದು ಬಸ್ಸಿನ ಕೊರತೆ ಅಂದ್ರೆ ನೀವೆಲ್ಲ ಕಾಲೇಜ್ ಟೈಮ್ ಬರ್ತೀರಾ? ಬರ್ತೀವಿ ಮ್ಯಾಮ್. ಅಂದ್ರೆ ಟೈಮ್ ಸರಿಗೆ ಬಸ್ ಈಗ ಏನಪ್ಪಾ ಅಂದ್ರೆ ನಮ್ಗೆ ನಾವೇ ಮೊನ್ನೆ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಬಸ್ನ ಇದು ಮಾಡ್ಕೊಂಡಿವಿ ಮಿಸ್. ಈಗ ಸರಿಯಾಗಿ ಬಸ್ ಬರ್ತಾ ಇದ್ದಾವೆ. ಅವಾಗೆಲ್ಲ ನಾವು ಆಟೋಕ್ಕೆಲ್ಲ ದುಡ್ಡು ಕೊಟ್ಟು ಬಸ್ ಕಾಲೇಜಿಗೆ ಬರ್ತಾ ಇದ್ವಿ. ಈಗ ಸರಿಯಾಗಿ ಬಸ್ನ ನಮ್ಮ ಊರಿಗೆ ಬಿಡ್ತಾ ಇದ್ದಾರೆ. ಅದನ್ನು ನಾವು 2-3 ದಿನ ಕಾಲೇಜ್ ಬಿಟ್ಟು ಸ್ಟ್ರೈಕ್ ಮಾಡಿಂದ ಇಲ್ಲಿ ಬಸ್ ನಮ್ಮ ಊರಿಗೆ ಬಸ್ ಬಿಡಾಕತ್ತಾರೆ ಮಿಸ್. ಅವಾಗಿಂದ ಬರೋವಾಗ ಬಸ್ ಸ್ಟಾಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಮಕ್ಕಳನ್ನೆಲ್ಲ. ಹೋಗೋವಾಗ ನಿಮ್ಮ ಊರಿಗೆ ಸ್ಟಾಪ್ ಇಲ್ಲ ಅಂತಂದು ಹೇಳಿ ನಮ್ಮೂರಾಗ ಅಷ್ಟೇ ಹೋಗ್ಬಾರ್ದು ಮ್ಯಾಮ್, ಆದ್ರೆ ನಮ್ಮನ್ನ ಹತ್ತಿಸ್ಕೊಂಡು ಹೋಗಲ್ಲ ನಮ್ಮೂರಾಗ. ಅದು ಒಂದು ನಮ್ಗೆ ತೊಂದರೆ ಇದೆ. ಅದೇ ರೀತಿಯಾಗಿ ನಮ್ಮ ಊರಿನ ಮುಖ್ಯಸ್ಥರಿಗೆ ಎಲ್ರಿಗೂ ಹೇಳಿದ್ರ ಅವರು ಪಂಚಾಯತಿಗೆ ಹೋಗಿ ನಾವೆಲ್ಲ ಸರಿ ಮಾಡ್ತೀವಿ ಅಂತಂದು ಹೇಳಿದ್ರು. ನಾವಾಗ ಎಲ್ಲ ಮಾಡ್ತಾ ಇದ್ರು, ನಾವೆಲ್ಲ ಹೋಗಿ ನೀವು ಮಾಡಿದ್ರೆ ನಿಮಗ್ ತೊಂದರೆ ಇಲ್ಲ, ಅದು ನಮಗ್ ತೊಂದರೆ, ನಾವು ಹೋಗಿ ಸರಿ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯತಿಗೆ ಎಲ್ಲ ಹೋಗಿ ಮಿಸ್. ಅವಾಗಿಂದ ಈಗ ಅಷ್ಟೇ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದೇ ಏನಪ್ಪ ಪೈಪ್ಲೈನ್ ಹೊಡೆದು ಒಂದು 5-6 ದಿನ ಒಟ್ಟ ನೀರು ಬಿಡಲ್ಲ, ನಮ್ಗೆ ಇರ್ತದ ಜಲ್ದಿ ಪೈಪ್ಲೈನ್ ರೆಡಿ ಮಾಡಿ ಎಲ್ಲ ನೀರು ಬಿಡಕ್ಕಿಲ್ಲ, ಹಂಗ್ ಮಾಡ್ತಾರೆ. ಅದೇ ಏನಪ್ಪಾ ಅಂದ್ರ ಇನ್ನು ಬೀದಿ ದೀಪಗಳ ಸರಿಯಾಗಿದೆ. ಈಗ ಇತ್ತೀಚೆಗೆ ನಮ್ಮ ಊರು ಏನು ಅಭಿವೃದ್ಧಿ ಆಗಿದೆಯಲ್ಲ ಈಗ ಆಗ್ತಾ ಇದೆ. ಎಲ್ಲ ಏನಪ್ಪ ಶೌಚಾಲಯಗಳ ಸಮಸ್ಯೆ ಇವು ಎಲ್ಲ ಸರ್ಕಾರದಿಂದ ಶೌಚಾಲಯ ಮಾಡ್ಯಾರ ನಾವು. ಅವ್ರೇನಪ್ಪ ಅಂದ್ರೆ ಅದ್ರೊಳಗ ಕಡಿಗಿಡೋದು ಅದು ಏನಂದ್ರೆ ಅದನ್ನ ಹೇಳಿದ್ರೆ ಅದನ್ನೇ ಬದಲಾವಣೆ ಮಾಡ್ತಾ ಇಲ್ಲ ಇನ್ನು ಜನ. ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಶಾಲೆಗೆ ಅಂದ್ರೆ ಹತ್ತಿಸ್ಕೊಳ್ಳೋಕೆ ಬಸ್ ಇದೆ, ಮತ್ತೆ ವಾಪಸ್ ಹೋಗೋಕ್ಕೆ ನಿಲ್ಸೋದಿಲ್ಲ, ಚೆಕ್ ಮಾಡಿ ಅಂತ. ಬಟ್ ಒಂದು ಮೆಚ್ಕೊಂಡೆ ನೋಡು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಸ್ಟ್ರೈಕ್ ಮಾಡ್ತೀರಾ, ನಿಮ್ಮಲ್ಲಿರೋ ಸಮಸ್ಯೆಗಳನ್ನ ತೋರಿಸ್ತೀರಲ್ಲ, ಅದು ಅವಾಗ ಕೇಳಿಸುತ್ತೆ. ನಿಮ್ಗೆ ಬಹಳ ಖುಷಿ ಆಯ್ತು. ನೀವೆಲ್ಲ ಸೇರಿ ನೀವೆಲ್ಲ 2 ದಿನ ಕಾಲೇಜ್ ಬಿಟ್ಟು ನಿಮ್ಮ ಊರಿಗೆ ಬಸ್ ತರ್ಸಕ್ಕೆ ನೀವೆಲ್ಲರೂ ಸ್ಟ್ರೈಕ್ ಮಾಡಿದ್ದೀರಾ ಅಂತ ಬಹಳ
ಪ್ರಶ್ನೆ ಮಾಡ್ತಾರೆ, ಅವ್ರ ಹಕ್ಕುಗಳನ್ನ ಪಡ್ಕೊಳ್ತಾರೆ, ಹೋರಾಟ ಮಾಡ್ತಾರೆ, ಅಲ್ಲಿವರೆಗೂ ಬದಲಾವಣೆ ಖಂಡಿತ ಇಲ್ಲ ಅಂತ. ಬಟ್ ನನ್ಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ನಮ್ಮ ಮಕ್ಕಳಲ್ಲೆಲ್ಲ ಇವತ್ತು ಹೋರಾಟದ ಮನೋಭಾವ ಇದೆ, ನಮ್ಮ ಹಕ್ಕುಗಳನ್ನ ಕೇಳ್ತಾರೆ, ಬದಲಾವಣೆಗೆ ಇವತ್ತು ನಾಂದಿ ಆಡಿಲ್ಲ ಅನ್ನೋದು ನನ್ಗೆ ತುಂಬಾ ಖುಷಿ ಆಗಿದೆ. ಮತ್ತೆ ಇನ್ನೊಬ್ರು ಯಾರಾದ್ರೂ ನಿಮ್ಮ ಊರಿನ ಸಮಸ್ಯೆ ಏನಾದ್ರೂ ಇದೆಯಾ? ಮೈಕ್ ಕೊಟ್ಬಿಡಿ ಇದಾದ್ಮೇಲೆ ಇಬ್ರು ಹುಡುಗರು ಮಾತಾಡ್ರಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಎಲ್ಲ ಒಂದು ಚೀಟಿಯಲ್ಲಿ ಬರೆದು ಕಳಿಸ್ಕೊಡ್ತೀವಿ. ಓಕೆ, ಕೊಡಿ ಬೇಗ ಕೊಡಿ. ಮಾತಾಡುವ. ಇವಾಗಲೇ ತಿಳಿಸಿದ ಹಾಗೆ ನಮಗೆ ತಂದೆ ಇಲ್ಲ, ತಾಯಿ ಒಬ್ಬರೇ, ಅವರು ಕೂಡ ಅನಾರೋಗ್ಯದಿಂದ ಬರ್ತಾ ಇದ್ದಾರೆ. ಮನೆಯಲ್ಲಿ ಒಟ್ಟು 3 ಜನ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅದರಲ್ಲೂ 2 18 ವರ್ಷದೊಳಗೆ ಇದ್ದೀವಿ. ಅಣ್ಣ ಪದವಿ ಶಿಕ್ಷಣವನ್ನು ಪಡಿತಾ ಇದ್ದಾನೆ. ಹಾಗೆ ನಾನು ತಮ್ಮಲ್ಲಿ ಬೆಳ್ಕೊಳ್ಳೋದೇನು ಅಂದ್ರೆ ಇವಾಗ ಆ ರೀತಿ ಇರ್ತಕ್ಕಂಥದ್ದೇ ಕೇವಲ ಒಂಟಿ ಪೋಷಕರನ್ನು ಹೊಂದಿದ್ದಾರಲ್ಲ, ತಂದೆ ಇಲ್ಲ ತಾಯಿ ಇಲ್ಲ, ಅಂತಹ ಮಕ್ಕಳಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಏನಾದರೂ ಆರ್ಥಿಕವಾಗಿ ಸಹಾಯವಾಗುವಂತಹ ಯೋಜನೆಗಳನ್ನು ಜಾರಿಗೆ ತರಬಹುದಾ ಅಂತ Nine 4800 94800 22969 94800 22969. ಆಯ್ತು. ಈಗ ಆ ಥರ ತಂದೆ ಹಿಂದೆ ಹೋದ್ರೆ, ತಾಯಿ ಹಿಂದೆ ಹೋದ್ರೆ, ತುಂಬಾ ಬಡತನದಲ್ಲಿ ಅಜ್ಜಿ ತಾತ ಸಾಕ್ತಾ ಇದ್ರೆ ಅವರಿಗೆ ಪೋಷಕತ್ವ ಯೋಜನೆ ಅಂತ ಒಂದು ಯೋಜನೆ ಇದೆ. ಏನ್ ಯೋಜನೆ ಇದೆ? ಆ ಯೋಜನೆಯಲ್ಲಿ ಮಕ್ಕಳು 18 ವರ್ಷ ಆಗುವವರೆಗೂ ಅವ್ರಿಗೆ ಓದಿಸ್ಲಿಕ್ಕೆ ಅಂತ ಹೇಳಿ ಪ್ರತಿ ತಿಂಗಳು 4,000 ಅವ್ರ ಅಕೌಂಟ್ಗೆ ಸರ್ಕಾರ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್. ಈಗ ನಿಮ್ಗೆಲ್ಲ ಹೇಳಿದ್ದೀನಿ, ಸೈಲೆನ್ಸ್. ನಾನು ನಿಮಗೆಲ್ಲ ಹೇಳಿದ್ದೀನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಎಲ್ಲಿದೆ? ಇಲ್ಲೇ ಮೇಲ್ಗಡೆ ಇದೆ. ಯಾರಿಗೆ ಆ ಥರ ತಾಯಿಯಂದಿರಿದ್ದಾರೆ, ಆ ಥರ ಕಡು ಬಡತನದಲ್ಲಿದ್ದಾರೆ, ಎಷ್ಟೋ ಸಲ ತಾಯಿ ಇರ್ತಾಳೆ, ತಂದೆ ಇರೋದಿಲ್ಲ, ತಂದೆ ಇರ್ತಾನೆ, ತಾಯಿ ಇರೋದಿಲ್ಲ, ಸಾಕಕ್ಕಾಗದೇ ಇದ್ದಾಗ ಕೆಲವೊಂದು ಕಾಯಿಲೆ ಇರುತ್ತೆ, ದುಡಿಯಕ್ಕಾಗೋದಿಲ್ಲ, ಅಂಥವ್ರಿಗೂ ಸಹ ಇದು ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಬರುತ್ತೆ. ಗೊತ್ತಾಯ್ತಮ್ಮ? ಅದಕ್ಕೆ ನಾನು ಹೇಳಿದ್ದೀನಿ, ನೀವೆಲ್ಲ ತಿಳ್ಕೋಬೇಕು ಅಂತ. ತಿಳ್ಕೋತೀರಾ? ಕುತ್ಕೋ. ಅವಳಿಗೆ ಮೈಕ್ ಕೊಡಿ. ಹೇಳಿ. ನನ್ನ ಹೆಸರು ಅಮೃತ ಅಂತ ಹೇಳಿ, ನಮ್ಮೂರು ಈಚನಾಡು, ಕನಕಗಿರಿ ತಾಲೂಕು. ನಮ್ಮೂರಿಗೆ ಸಾರ್ವಜನಿಕ ಶೌಚಾಲಯನೇ ಇಲ್ಲ, ಇಲ್ಲಿವರೆಗೂ ಯಾವುದೂ ಮಾಡೇ ಇಲ್ಲ. ಮನೆಗೆ ಶೌಚಾಲಯ ಮಾಡಿದ್ದಾರೆ, ಆದರೆ 10 ವರ್ಷಗಳಿಂದ ಜಾರಿಗೆ ಇರ್ತವೆಲ್ಲ ಹಾಳಾಗಿದ್ದಾವೆ. ಶ್ರೀ ಸನ್ಮಾನ್ಯ ಎಸ್ ತಂಡಿಗೆ ಅವರು ಚುನಾವಣೆ ಗೆದ್ದ ಮೇಲೆ ಬಂದಾಗ ನಾವು ಹೇಳಿದ್ವಿ ಶೌಚಾಲಯ ಮಾಡಿಕೊಡಿ ಮಹಿಳೆಯರಿಗೆ, ಎಲ್ಲೂ ಇಲ್ಲ ಅಂತ ಹೇಳಿ. ಅವ್ರು ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಯಾವ ಸುದ್ದಿನೂ ಇಲ್ಲ. ಅದಕ್ಕೆ ನೀವು ಉತ್ತರ ಕೊಡಿ. ಕೊಡು, ಮೈಕ್ ಕೊಡಿ. ಕೊಡಲಾಗಿದೆ ಸರ್, ಅದು 10 ವರ್ಷಗಳಿಂದ ಜಾರಿಯಾಗಿದೆ, ಅವೆಲ್ಲ ಹಾಳಾಗಿದ್ದಾವೆ ಸರ್. ಸಾರ್ವಜನಿಕ ಶೌಚಾಲಯ ಇಲ್ಲಿವರೆಗೂ ಮಾಡೇ ಇಲ್ಲ, ಊರಲ್ಲಿ ಇಲ್ಲೇ ಇಲ್ಲ ಸರ್. ಮೇಡಮ್, ಸರ್ ನಾವು ಊರಿಗೆ ಕುಟುಂಬದಲ್ಲಿ ಎಲ್ಲರಿಗೂ ವ್ಯಕ್ತಿ ಶೌಚಾಲಯ ಕೊಟ್ಟಾಗಿದೆ, ಆದರೆ ಅವ್ರಿಗೆ ಕಮ್ಯುನಿಟಿ ಶೌಚಾಲಯ ಕೊಡೋಕ್ಕೆ ಬರೋದಿಲ್ಲ. ನಾನು ಒಂದ್ಸತಿ ಚೆಕ್ ಮಾಡಿಸ್ತೇನೆ. ಇಲ್ಲಿ ಕೆಲವು ಕಡೆ ನಮ್ಮ ಜಿಲ್ಲೆಯಲ್ಲಿ ಏನಾಗ್ತದೆ, ಶೌಚಾಲಯ ನಾವು ಕಟ್ಟಿದ್ದೀವಿ. ನಾವು ಮಾತು ಹೇಳ್ತೀವಿ, ಜವಾಬ್ದಾರಿ ಬರೀ ಸರ್ಕಾರದ ಅಷ್ಟೇ ಇರೋದಿಲ್ಲ. ಶೌಚಾಲಯಕ್ಕೆ ದುಡ್ಡು ಇಸ್ಕೊಂಡಿರ್ತಾರೆ, ಎಷ್ಟು ಕೊಡ್ತೀರಾ? ಮೇಡಮ್,
ಒಂದು ಶೌಚಾಲಯಕ್ಕೆ? ಹಾ. 12,000 ಮನೆಯಲ್ಲಿ ಶೌಚಾಲಯ ಕಟ್ಟಲಿಕ್ಕೆ 20,000 ಕೊಟ್ಟಾಗ ಅದನ್ನು ತಗೊಂಡು ನೀವು ಕಟ್ಕೊಂಡು ಸೌದೆಗಳನ್ನ ಇಟ್ಕೊಂಡ್ಬಿಟ್ಟು ಈಗ ಸರ್ಕಾರನ ದೂಷಿಸಿದ್ರೆ ಎಷ್ಟು ಸರಿ? ನೀವೆಲ್ಲ ಹೆಣ್ಮಕ್ಳಿದ್ದೀರಲ್ಲ, ನಿಮ್ಮ ತಂದೆ ತಾಯಿಗೆ ತಿಳುವಳಿಕೆ ಹೇಳಿ, ಬೈಲಿಗೆ ಹೋಗಕ್ಕಾಗೋದಿಲ್ಲ. ಹೌದಾ ತಂಗಿ? ಹೌದಲ್ಲ? ಅದನ್ನ ಸರಿಪಡಿಸ್ಬೇಕು. ಇವಾಗ ನಮ್ಮ ಮನೇಲಿ ಶೌಚಾಲಯ ಇದೆ, ಒಂದ್ಸಲ ದುಡ್ಡು ಕೊಡ್ತಾರೆ ನಮ್ಗೆ ಶೌಚಾಲಯ ಕಟ್ಕೊಳಕ್ಕೆ, ಪ್ರತಿ ಸಲ ಕೊಡಕ್ಕಾಗುತ್ತಾ? ನಾವು ನಮ್ಗೆ ನೆಸೆಸಿಟಿ, ಅದು ನಮ್ಗೆ ಎಸೆನ್ಷಿಯಲ್. ನಮ್ಮ ಹೆಣ್ಮಗಳು ಸ್ನಾನ ಮಾಡ್ಲಿಕ್ಕೆ, ಬಾತ್ರೂಮ್ ಹೋಗ್ಲಿಕ್ಕೆ, ಎಲ್ಲೋ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದಲ್ಲ? ನಿಮ್ಗೆಲ್ಲ ಜವಾಬ್ದಾರಿ ನಿಮ್ಮ ಊರಲ್ಲಿ ಯಾರ್ಯಾರು ಕಟ್ಗೆ ಇಟ್ಕೊಂಡವ್ರೆ ಆ ಶೌಚಾಲಯದಲ್ಲಿ ಎಲ್ಲ ತೆಗ್ಸಿ ಆಕ್ಟಿವ್ ಮಾಡಿಸಿ, ನೀವೆಲ್ಲ ಯೂಸ್ ಮಾಡೋದು ಕಲೀರಿ. ಎಲ್ಲಿ ಪ್ರತಿ ಮನೆಗೆ ಶೌಚಾಲಯವನ್ನ ಕೊಟ್ಟಿರ್ತಾರೆ, ಅಲ್ಲಿ ಸಮುದಾಯದ ಶೌಚಾಲಯ ಮಾಡಿ ಬರೋದಿಲ್ವಾ? ಇಲ್ಲಿ ಜನ ಹತ್ತಿರ ಜಾಗ ಇಲ್ಲ, ಅವರಿಗೆ ಕಟ್ಕೊಡಕ್ ಆಗೋದಿಲ್ಲ. ಅಲ್ಲಿ ನಾವು ಬೇರೆ ಜಾಗ ಸರ್ಕಾರಿ ಜಾಗ ನೋಡ್ಕೊಂಡು ಅಲ್ಲಿ ಕಮ್ಯುನಿಟಿ ಕಟ್ಕೊಡ್ತೀವಿ. ನೋಡಿ ಯಾವ ಈಚ್ ಫೈಂಡ್ ಔಟ್ ಮಾಡಿ. ನಿಮ್ಗೆ ಆ ಥರ ಅವಕಾಶ ಖಂಡಿತವಾಗ್ಲೂ, ಯಾಕಂದ್ರೆ ನೋಡಿ ಆ ಮಗಳು ಕೇಳ್ತಾರಂದ್ರೆ ನಿಮ್ಮ ಅಪ್ಪ ಅಮ್ಮ ಕೇಳೋದಿಲ್ಲ ಅನ್ಸುತ್ತೆ. ಕಟ್ಟಿಗೆ ಇಟ್ಟು ತುಂಬಿರ್ತಾರೆ ಸ್ಟೋರ್. ಕೆಲವೊಬ್ರಿಗೆ ಏನಂದ್ರೆ ಮನೆ ಒಳಗೆ ಶೌಚಾಲಯ ಇರಬಾರ್ದು, ಹೌದಿಲ್ಲ? ಆ ಥರನೇ ಇರ್ತಾರಲ್ಲ. ಮತ್ತೆ ಹಳ್ಳಿ ಒಳಗೆ ಎಲ್ರಿಗೂ ರೂಢಿ ಆಗ್ಬಿಡುತ್ತೆ, ಚೋಪ್ ಬಿಡ್ಕೊಂಡು ಬೆಳಗ್ಗೆ ಹೊರಗೆ ಹೋಗ್ಬೋದು. ಬದಲಾವಣೆ ಯಾವಾಗ ಬರ್ತದೆ? ನಾವು ನೋಡಿ ಎಲ್ಲಾನು ಸರ್ಕಾರನೇ ಈಗ 2 ಕೈ ತಟ್ಟಿದ್ರೆ ಮಾತ್ರ ಚಪ್ಪಾಳೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಒಂದ್ ಕೈಯಿಂದ ಶಬ್ದ ಬರುತ್ತಾ? ಸರ್ಕಾರ ಜೊತೆ ಜನನು ಸಾಮಾಜಿಕವಾಗಿ ನೀವು ಬದಲಾವಣೆ ನಿಂತರೆ ಮಾತ್ರನೇ ಬದಲಾವಣೆ ಬರೋದು. ಹೌದಾ? ಸೊ ನಿಮ್ಮ ಊರಿಗೆ ಕೇಳಬೇಕು ಸಮುದಾಯ ಶೌಚಾಲಯಗಳು, ಅದನ್ನ ಮಾಡಿಸ್ಲಿಕ್ಕೆ ನಾನು ಸಹ ಆಯೋಗದಿಂದ ಪತ್ರವನ್ನು ಬರೀತೀನಿ. ಮತ್ತೆ ಅವರು ಮಾಡಿದ್ರೆ ನನಗೆ ವರದಿ ಸಹ ಕೊಡ್ತಾರೆ. ಆಯ್ತಮ್ಮ? ನಿಮ್ಮ ಊರಿಗೆ ಬಸ್ ಎಲ್ಲ ಬರುತ್ತಾ? ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರ ಮನೆ ಹತ್ತಿರ ವ್ಯಕ್ತಿ ಶೌಚಾಲಯ ಇಲ್ಲ, ಜಾಗ ಇದ್ರೆ ನಮ್ಮ ತಂದೆ ತಾಯಿಗೆ ಹೇಳಿ ಅದನ್ನ ಈಗ ಇಮಿಡಿಯೇಟ್ ಆಗಿ ಪಂಚಾಯತ್ಗೆ ಒಂದು ಅರ್ಜಿಯಷ್ಟು ಕೊಟ್ಟರೆ ನಾವು ವ್ಯಕ್ತಿ ಶೌಚಾಲಯ ಕಟ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದನ್ನು ನಾವು ಕಟ್ಕೊಳ್ತೀವಿ, ಕೊಡ್ತೀವಿ, ಹಣ ಬಿಡುಗಡೆ ಆಗೋದು ತಾವು ಇದನ್ನ ಕಟ್ಕೊಂಡಿರೋದ ನಮ್ಮ ಮನೆಯಲ್ಲಿ. ಸೊ ಇದನ್ನು ತಾವೆಲ್ಲ ಊರಿನಲ್ಲಿ ಯಾವ ಹತ್ತಿರ ವ್ಯಕ್ತಿ ಶೌಚಾಲಯ ಇಲ್ಲ ಅವರಿಗೆ ಕೂಡ ಇದನ್ನು ಅವ್ರು ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ಅರ್ಜಿ ಕೊಡ್ಬೇಕು. ಗೊತ್ತಾಯ್ತಾ? ಅಕಸ್ಮಾತ್ ಅವ್ರು ಸ್ಪಂದಿಸ್ತೇವೆ ಅಂದ್ರೆ ಅವಾಗ ಯಾರ ಹತ್ರ ಬರ್ಬೇಕು? ಯಾರ ಹತ್ರ ಬರ್ಬೇಕು? ಯಾರ ಹತ್ರ? ಯಾರ ಹತ್ರ? ಎಕ್ಸಾಕ್ಟ್ಲಿ ಇಲ್ಲೇ ಈ ಡೋರ್ ಆ ಕಡೆ ನನ್ನ ಆಫೀಸ್ ಇದೆ. ಸೊ ನಮ್ಮ ಪಂಚಾಯತ್ನಲ್ಲಿ ಇರೋದ ಮರ್ಜಿಯನ್ನ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಈ ಕಡೆ ಬಂದು ನನಗೆ ಹೇಳ್ಬೋದು, ನಾವು ಖಂಡಿತ ಅದನ್ನು ಬಗೆಹರಿಸ್ತೀವಿ. ಸರಿನಾ? ಓಕೆ, ಆ ಹೆಣ್ಮಕ್ಳು ಕೊಟ್ಟು ಸ್ಟಾಪ್ ಮಾಡ್ಬೇಡಿ. ಇನ್ಮೇಲೆ ನಿಮ್ಮ ಊರಿನಲ್ಲಿ ನಿಮ್ಗೆ ಯಾವ ಸಮಸ್ಯೆ ಆದ್ರೂ DC ಆಫೀಸ್, PO ಆಫೀಸ್, SP ಆಫೀಸ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್, ಎಲ್ಲ ಆಫೀಸು ಇದ್ದಾವೆ. ತಿಳ್ಕೊಳ್ಳಿ, ಹೋಗಿ. ಯಾರೇ ಸ್ಪಂದಿಸದೆ ಹೋದ್ರೆ ಕಡೆಗೆ ಯಾರ ಹತ್ರ ಅಂತ ಹೇಳ್ಬೇಕು ನೀವು? PO ಅಂತ ದೊಡ್ಡವರು ಏನಂತಾರೆ ಅವರಿಗೆ? ಜಿಲ್ಲಾ ಅಧಿಕಾರಿ. ಯಾರು? ಭೇಟಿ ಆಗ್ತೀರಾ ಅಲ್ವಾ? ನಿಮ್ಮ ಊರಿನ ಕೆಲಸ ಮಾಡಿಸ್ಕೊತೀರಾ ಅಲ್ವಾ? ನಮ್ಮ ಹೆಣ್ಮಕ್ಳೆಲ್ಲ ಜಾಗೃತರಾಗ್ತೀರಲ್ಲ? ಓಕೆ, ನಮಸ್ತೆ ಮ್ಯಾಮ್, ನನ್ನ ಹೆಸರು ರಂಜಿತಾ. ನಾನು ಬರೀ ನನ್ನ ಹಳ್ಳಿ ಸಮಸ್ಯೆ ಅಲ್ಲ, ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಹಳ್ಳಿ ಸಮಸ್ಯೆಗಳನ್ನು ಹೇಳ್ತೀನಿ. ಏನಪ್ಪಾ ಅಂದ್ರೆ ಇವಾಗ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ನಮ್ಮ ವಿದ್ಯಾರ್ಥಿಗಳು ಪ್ರತಿದಿನ ಕಾಲೇಜಿಗೆ ಬರ್ತಾರೆ. ಆ ಬರ್ಬೇಕಾದ್ರೆ
ಎಕ್ಸಾಂಪಲ್ ಹೇಳ್ತೀನಿ ಮ್ಯಾಮ್. ನಮ್ಮೂರು ಬೇವೂರು. ಬೇವೂರಲ್ಲಿ ಏನಂತಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ನೈಟ್ 9 o'clock ವರೆಗೂ ಸ್ಕೂಲ್ ನಡೆಸ್ತಾರೆ. ಆ ಸ್ಕೂಲ್ ನಡೆಸಬೇಕಾದ್ರೆ ವಿದ್ಯಾರ್ಥಿನಿಗಳು ನೈಟ್ ಎಲ್ಲ ಮನೆಗೆ ಬರ್ತಾ ಇರೋದು. ಅಲ್ಲೇ ಬೇವೂರಲ್ಲಿ ಏನಿದೆ ಎಲ್ಲ ಬಾರ್ ಅಂಗಡಿಗಳಿದಾವಲ್ಲ, ಅಲ್ಲೆಲ್ಲ ಕುಡಿದು ಆ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಗಳನ್ನು ತೊಟ್ಟು ಹೋಗ್ತಿದಾರಲ್ವಾ. ಅದಕ್ಕೆ ಆ ಬಸ್ ಸ್ಟ್ಯಾಂಡ್ ಒಳಗೆ ಏನ್ ಮಾಡ್ಬೇಕಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕಂತ ನಾನು ನಿಮ್ಮ ರಿಕ್ವೆಸ್ಟ್ ಮಾಡಬೇಕು. ಇಷ್ಟೇ ಅಲ್ಲದೆ ನಾನು ಇನ್ನೊಂದು ರಿಕ್ವೆಸ್ಟ್ ನಮ್ಮ ಕಾಲೇಜ್ ಪರವಾಗಿ, ನಮ್ಮ ಕಾಲೇಜಲ್ಲಿ ಎಲ್ಲಾ ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರಲ್ವಾ, ಆ ವಿದ್ಯಾರ್ಥಿನಿಯರಿಗೆ ಒಂದು ಉದ್ಯಾನವನ ಪಾರ್ಕ್ ಟೈಪ್ ಒಂದು ಏನಾದ್ರೂ ನಿರ್ಮಿಸಿಕೊಟ್ರೆ ಆ ವಿದ್ಯಾರ್ಥಿಗಳು ಯಥೇಚ್ಛವಾಗಿ ಓದಿ ತುಂಬಾ ಅಂಕಗಳನ್ನು ಪಡೆಯಲು ಸಹಾಯವಾಗುತ್ತೆ ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಸಮಸ್ಯೆಗಳು ಹೇಳೋದಕ್ಕೆಲ್ಲ ನೀವು ಬಂದು ಕೊಟ್ಬಿಡಿ. ಇನ್ನೊಂದು 2 ಮಾತಾಡ್ಬಿಟ್ಟು ನಾವು ಹೊರಡ್ತೀವಿ. ಹೇಳು. ಸುನೀತಾ ಅಂತ ಬೆಂಗಳೂರು ತಾಲೂಕು ಹೊಸೂರು. ನಮ್ಮೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ನಾವು PG ಓದ್ತಾ ಇದ್ದೀವಿ. ಇಲ್ಲಿ ಕೊಪ್ಪಳದಾಗ 8 ಹಾಸ್ಟೆಲ್ ಅದ PCM ಹಾಸ್ಟೆಲ್. ನಾವು PCM ಹಾಸ್ಟೆಲ್ ಹೋದಂದ್ರೆ 15 ದಿನ ಅಟೆಂಡ್ ಒಂದು PCM ಹಾಸ್ಟೆಲ್ ಕರ್ಕೊಳ್ಳಿಲ್ಲ ನಮ್ಮನ್ನ. ಈಗ ನಾನು ಪ್ರೆಸೆಂಟ್ ಆಗಿ ಮೈನಾರಿಟಿ ಹಾಸ್ಟೆಲ್ಗೆ ಇದು ಬಂದಿದ್ದೀನಿ. ಹಾಗಾಗಿ PCM ಹುಡುಗರು ಎಲ್ಲಿ ಒಂದೊಂದಾಗಿ ಒಬ್ಬರು ಕರ್ಕೊಂಡು ಭಾಳ ಜನ ಇರೋಂಗಿಲ್ಲ. ಹುಡುಗಿಯರೆಲ್ಲ 50 ಕಿಲೋಮೀಟರ್ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ. ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಬೇಕಂತ ಕೇಳ್ಕೊಡ್ತೀನಿ. ಎಲ್ಲ ನೋಟ್ ಡೌನ್. 7ನೇ ತಾರೀಕು DC ಅವ್ರ ಸಮ್ಮುಖದಲ್ಲಿ ಇದನ್ನೆಲ್ಲ ಸಾಲ್ವ್ ಮಾಡಿಸ್ತೀನಿ. ಆಯ್ತೇನೋ? ನೀವು ಆಮೇಲೆ ಬಂದು ಭೇಟಿ ಆಗಬೇಕು. ಇಲ್ಲಿ 7 ಮೈಕ್ ಇರೋದಲ್ಲ. ಓಕೆ? ನೆಕ್ಸ್ಟ್ ಇನ್ನೊಂದು ಯಾರೋ ಕೂತ್ಕೊಂಡಲ್ಲ. ಗಂಡು ಮಕ್ಳು ಏನು ಹೇಳೋದೇನ್ರು? ಸೈಲೆನ್ಸ್. ನೀವು ಈ ಥರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ನನಗೆ ಬಹಳ ಟೈಮ್ ಕಡಿಮೆ ಇದೆ. ತಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಯಾವ ಸ್ಕಾಲರ್ಶಿಪ್? ಯಾವ ಸಮುದಾಯ ಸ್ಕಾಲರ್ಶಿಪ್? ನೀವು ಅಪ್ಲೈ ಮಾಡಿದ್ರಿ ಒಂದು ಕಾಪಿ ಅಪ್ಲಿಕೇಶನ್ ಒಂದು ಕಾಪಿ ಆಯ್ತಾ? ಕಲೆಕ್ಟ್ ಮಾಡ್ಕೊಂಡು ನೀವು ಹಾಕಿರೋದು ಅಪ್ಲಿಕೇಶನ್ ಕೊಡಿ. ನಾನು ಹೇಳೋದಲ್ಲ, ನಿಮ್ಗೆ ಏನೇ ತೊಂದರೆ ಎಲ್ಲೇ ಆದ್ರೂ ನೀವೆಲ್ಲ ತುಂಬಾ ಅದೃಷ್ಟ ಮಾಡಿದ್ದೀರಾ. ನಿಮ್ಗೆ ಒಳ್ಳೆ DC ಅವರಿದ್ದಾರೆ, ನಿಮ್ CO ಇದ್ದಾರೆ. ನೀವು ಹೋಗಿ ನಿಮ್ಮ ಸಮಸ್ಯೆಗಳನ್ನ ಹೇಳಿ ಪರಿಹಾರ ಮಾಡ್ಕೊಳ್ಳಿ. ಅದೆಲ್ಲ ನಿಮ್ ಕರ್ತವ್ಯ. ಸೈಲೆನ್ಸ್ ಯಾ ಪ್ಲೀಸ್. ಗಲಾಟೆ ಮಾಡಬಾರ್ದು ಪ್ಲೀಸ್. ನಮಸ್ಕಾರ. ಹೇಳಿ. ನಾನು ಬಾಯ್ಸ್ ಕಾಲೇಜ್ ಸ್ಟೂಡೆಂಟ್ ಮಾತಾಡ್ತೀನಿ. ಬಾಯ್ಸ್ ಕಾಲೇಜಲ್ಲಿ ಇಲ್ಲ ನನ್ನೋಡು ಹೇಳು. ನೀನೇನು ಅಡ್ಡ ಹೋಗ್ತೀಯ? ಹೇಳು. ಬಾಯ್ಸ್ ಕಾಲೇಜ್ ಬಾಯ್ಸ್ ಕಾಲೇಜ್ ಹಾ, ಹೇಳು. ಅದು ಗ್ರೌಂಡ್ ನಮಗೆ ಆಡಾಕ ಗ್ರೌಂಡ್ ಇಲ್ಲ ಮೇಡಮ್, ಸ್ಪೋರ್ಟ್ಸ್ ಆಡ್ತಾರೆ. ಮತ್ತೆ ಇದು ಲೈಬ್ರರಿ ಇರ್ತಲ್ಲ ಮೇಡಮ್, ಅದು ಹಳೆ ಬಿಲ್ಡಿಂಗ್ ಇತ್ತು ಮೇಡಮ್. ಹಳೆ ಬಿಲ್ಡಿಂಗ್ ಅವೆಲ್ಲ ಇದು ದುರಸ್ತಿ ಲೈಬ್ರರಿ ಇಲ್ಲ. ಲೈಬ್ರರಿ ಇಲ್ಲ ಹಾ, ಸರಿ. ಮತ್ತೆ ಅವೆಲ್ಲ ಬಿಲ್ಡಿಂಗ್ ಅದು ಅಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದು ಸಿಗರೇಟ್ ಹೊಡೆಯೋದು ಮತ್ತೆ ದಿಮಾದು ಅದೆಲ್ಲ ಮಾಡಿ ಜಗಳ ಜಗ್ಗಿ ಆದ್ರು ಮೇಡಮ್. ಎಲ್ಲಿ ನಿಮ್ಮ ಹಾಸ್ಟೆಲ್ ಹತ್ರ? ಅಲ್ಲ ಮೇಡಮ್, ಬಾಯ್ಸ್ ಕಾಲೇಜ್ ಅದು ದುರಸ್ತಿ ಮಾಡಂತ EC MLA MP ಎಲ್ಲರಿಗೆ ಲೆಟರ್ ಕೊಟ್ಟಾರ ಮೇಡಮ್. ಅದೆಲ್ಲ ದುರಸ್ತಿ ಮಾಡಬೇಕು ಅಂತೇಳಿ ಸಮಾಜ ಕೇಳ್ಕೊಳ್ತೇನೆ. ಗಲಾಟೆ ಇದೆಲ್ಲ ಇರುವಂತೆ ಅವೆಲ್ಲ ಮಕ್ಕಳು ಓದ್ತಾ ಇರುತ್ತೆ. ಅವ್ರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅಂತ. ಸೊ ಇಲ್ಲಿವರೆಗೂ ಅದನ್ನ ಅಡ್ರೆಸ್ ಮಾಡಿಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗಾಗಿ ಎಲ್ರಿಗೂ ಹೇಳೋದು ಒಂದೇ, ನಿಮ್ಮಲ್ಲಿ ಏನಾದರೂ ಅಂತ ಕಂಡು ಬಂದಲ್ಲಿ ವಿ ಹ್ಯಾವ್ 112 ತಕ್ಷಣ ಇಮಿಡಿಯೇಟ್ ಫೋನ್ ಮಾಡಿದರೆ 5 ನಿಮಿಷ ನಮ್ಮನ್ನು ಬಂದು ಕರ್ಕೊಂಡು ಬಂದು ಅಲ್ಲಿ ಇಮಿಡಿಯೇಟ್ ಸ್ಟೇಷನ್ ಕರ್ಕೊಂಡು ಅವರಿಗೆ ಏನು ಕಾನೂನು ಕ್ರಮ ಮಾಡಬೇಕು ಮಾಡ್ತೀವಿ. ಅದು ಅಲ್ಲದೆ ನಮ್ಮವ್ರು ಪೆಟ್ರೋಲಿಂಗ್ ಕೂಡ ಇರ್ತಾರೆ, ಆಫೀಸರ್ಸ್ ಇರ್ತಾರೆ. ನಮ್ಮ ನಂಬರು, ಸ್ಟೇಷನ್ ನಂಬರು ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ದೀವಿ. ಏನು ನೀವು ಫೋನ್ ಮಾಡೋದಲ್ಲಿ ಸ್ವತಃ ನಮ್ಮ ಆಫೀಸರ್ಸ್ ಬಂದು ಅಟೆಂಡ್ ಮಾಡಿ. ಓಕೆ,
ಥ್ಯಾಂಕ್ ಯು. ಆಮೇಲೆ ನಿಮ್ದು ಇದು ಹೇಳಿದ್ದೀರಪ್ಪ ಲೈಟ್ ಅದು ನಮ್ಮ ಡಿ ಸಿ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. ಸರ್ ಕೊಡಿ, ಡಿ ಸಿ ಅವ್ರು ಕೊಡ್ತಾರೆ. ಏಕಮ್ಮ ನಿಂತು ನಿಂತು ಏನ್ ಮಾಡಿ ಹೆಸರು ಮಗ ಅರುಣ್ ನಾನು ಮಾತಾಡ್ತೇನೆ. ತಾಲೂಕಾ ಸ್ಟೇಡಿಯಂ ಎಷ್ಟು ದೂರ ಇದೆ ಬಾಯ್ಸ್ ಕಾಲೇಜಿಂದ? ತಾಲೂಕಾ ಸ್ಟೇಡಿಯಂ ಇದೆಯಲ್ಲ, ಸ್ಟೇಡಿಯಂ ಅದು ಎಷ್ಟು ದೂರ ಇದೆ? ತಾಲೂಕಾ ಸ್ಟೇಡಿಯಂ ಇದೆಯಲ್ಲ, ಬಾಯ್ಸ್ ಕಾಲೇಜಿಂದ ಎಷ್ಟು ದೂರ ಇದೆ? 200 ಮೀಟರ್ ಅಷ್ಟೇ. ಒಳ್ಳೆ ಸ್ಟೇಡಿಯಂ ಇದೆ ಮಾರಾಯ, ನಾನು ಗ್ರೌಂಡ್ ಇಲ್ಲ ಅಂತ ಹೇಳ್ತೀನಿ. ಲೈಬ್ರರಿ ಅಫ್ಕೋರ್ಸ್ ನಮ್ಮಲ್ಲಿ ಬಹಳ ಶಾರ್ಟೇಜ್ ಇದೆ. ಸರ್ ಮಾಡಿ ಸರ್ ಮಾಡಿಸಿ. ಏನ್ ಬೇಕು? ತಾಲೂಕಾ ಸ್ಟೇಡಿಯಂ ಹೋಗಿ ಲೋಕ ಹೋಗ್ತಾನೆ ನಾವು ಅಲ್ಲಿ ಹೋಗ್ಬೇಕು, 200 ಮೀಟರ್ ಹೋಗ್ಬೇಕು. ಮತ್ತೆ ನಾನು ಇಲ್ಲಿಂದ ಅಲ್ಲಿ ಹೋಗ್ತೀನಿ, ನಮ್ಮ ಆಫೀಸಿಂದ ಅಲ್ಲಿ ಹೋಗಿ ವಾಕ್ ಮಾಡಿ ಬರ್ತೀನಿ. ನೀನು ಹೋಗಿ 200 ಮೀಟರ್ ಅಷ್ಟೇ. ಆಯ್ತಪ್ಪ, ಇರೋದನ್ನು ಯೂಸ್ ಮಾಡಿ, ಅದನ್ನ ಹೇಳೋದು ಸರಿ. ಅನುದಾನ ಇದ್ದಾಗ ಮಾಡ್ತೀವಿ. ಈಗ ಅಲ್ಲೇ 200 ಮೀಟರ್ ಬಿಟ್ಟು ತಾಲೂಕಾ ಸ್ಟೇಡಿಯಂ ಇದೆ, ಬಳಕೆ ಮಾಡ್ಕೊಡ್ರಿ. ಇರೋದನ್ನ ತಾಲೂಕಾ ಸ್ಟೇಡಿಯಂ ಬಳಕೆ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ತಲುಪಿಸಿ ಉದ್ದೇಶ ಬೇರೆ ಇದೆ, ಬಿಲ್ಡಿಂಗ್ ತಲುಪಬೇಕು ಹಂಗೆ ನೇರವಾಗಿ. ಅದು ಸ್ಟೇಡಿಯಂ ಅವ್ರು ಮಾತಾಡಿರಲ್ಲ. ಲೈಬ್ರರಿ ನಾವು ಮಾಡೋಣ. ಆಯ್ತು ಲೈಬ್ರರಿ ಮಾಡೋಣ. ಸರಿನಾ? ನಿಮ್ಮ ಲೈಬ್ರರಿ ಆಗುತ್ತೆ, ಖಂಡಿತವಾಗ್ಲೂ ನಾನು ಫಾಲೋ ಅಪ್ ಮಾಡ್ತೀನಿ. ನಿಮ್ಮ ಡಿ ಸಿ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ಯಾ? ಖಂಡಿತವಾಗ್ಲೂ ನೀವೆಲ್ಲ ಓದಬೇಕು, ಬಡವ್ರ ಮಕ್ಕಳು ಓದಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ಅದೇ ಸರ್ಕಾರದ ಉದ್ದೇಶ ಅಂತ ಡಿ ಸಿ ಅವ್ರು ಹೇಳ್ತಾರೆ. ಖಂಡಿತವಾಗ್ಲೂ ಅದು ಏನಿದೆ ಚಿಕ್ಕದಾಗ ಸರ್ ಇಮಿಡಿಯೇಟ್ಲಿ ಲೈಬ್ರರಿ ರೆಡಿ ಮಾಡಿಸಿ, ಆಮೇಲೆ ಆ ಅಲ್ಲಿ ನಿಮಗೆ ಆಟ ಆಡಲಿಕ್ಕೆ ಏನು ಪ್ರಾವಿಷನ್ ಇದೆ ನೋಡ್ತಾರೆ. ಅನುದಾನ ಏನಾದರೂ ಬಿಡುಗಡೆ ಮಾಡೋಕ್ಕಾದ್ರೆ ಮಾಡಿಬಿಟ್ಟು ಖಂಡಿತವಾಗ್ಲೂ ನಿಮ್ಮ ಕಾಲೇಜ್ಗೆ ಒಂದು ಪ್ಲೇ ಗ್ರೌಂಡ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ನಾನು ಡಿ ಸಿ ಅವ್ರಿಗೆ ಹೇಳ್ತೇನೆ. ಅಲ್ಲಿ ತನಕ ಅವ್ರು ಹೇಳ್ತಾ ಇರೋದೇನು, 200 ಮೀಟರಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಸ್ಟೇಡಿಯಂ ಇದೆ, ಅಲ್ಲಿ ಹೋಗಿ ನೀವೆಲ್ಲರೂ ಆಟ ಆಡಿ ಅಂತ. ಸರಿನಾ? ಸರಿನಾ? ಆಯ್ತು. ಇನ್ನೇನೇ ಸಮಸ್ಯೆ ಇದ್ರು ನೀವು ಬರ್ಕೊಡ್ಬೇಕಪ್ಪ ಅಷ್ಟೇ. ಆಯ್ತಾಯ್ತು, ಕುತ್ಕೊಳ್ಳಿ. ಎಲ್ಲ ನೀವು ಚೀಟಿಯಲ್ಲಿ ಬರ್ಕೊಡ್ರು. ಯಾಕೆ ಅಂದ್ರೆ ಈಗ